ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ವಿಕ್ ಸಾರ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವಿಕ್ ಸಾರ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಟಫ್ ಕ್ವಶನ್ ಅಂತ ಅನ್ಕೊಂತಾರೆ. ಸೊ ಅದನ್ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಫಸ್ಟ್ ಈ ಕ್ವಿಕ್ ಸಾರ್ಟ್ ಪ್ರಾಬ್ಲಮ್ ಒಂದು ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್. ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್. ಸೊ ಡಿವೈಡ್ ಅಂಡ್ ಕಾನ್ಕರ್ ಅಂದ್ರೆ ಏನು? ಫಸ್ಟ್ ನಮಗೆ ಕೊಟ್ಟಿರುವಂತಹ ಅರೆ ಅಥವಾ ಲಿಸ್ಟ್ ಅನ್ನ ನಾವು ಡಿವೈಡ್ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಸಾರ್ಟೆಡ್ ಆಗಿ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಅಸೆಂಡಿಂಗ್ ಅಲ್ಲಿ ಸಾರ್ಟ್ ಮಾಡ್ತೀವಿ, ಡಿಸೆಂಡಿಂಗ್ ಅಂದ್ರೆ ಡಿಸೆಂಡಿಂಗ್ ಅಲ್ಲಿ ಸಾರ್ಟ್ ಮಾಡ್ತಾ ಬರೀತಾ ಬರ್ತೀವಿ, ಅಂದ್ರೆ ಮರ್ಜ್ ಮಾಡ್ತೀವಿ. ಸೊ ಅದನ್ನ ಏನಂತ ಕರಿತೀವಿ ನಾವು? ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್ ಅಂತ ಕರಿತಾ ಹೋಗ್ತೀವಿ. ಸೊ ಇವಾಗ ಕ್ವಿಕ್ ಸಾರ್ಟ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ಇದರಲ್ಲಿ ಇಷ್ಟು ಕೊಟ್ಟಿರೋ ಎಲಿಮೆಂಟ್ಸ್ ಗಳಲ್ಲಿ ನಾವು ಯಾವ್ದಾದ್ರು ಒಂದು ಎಲಿಮೆಂಟ್ ಅನ್ನ ನಾನು ಪಿವೋಟ್ ಅಂತ ತಗೋಬೇಕು. ಸೊ ನಾನೇನ್ ಮಾಡ್ತೀನಿ, 7 ಅನ್ನ ಪಿವೋಟ್ ಅಂತ ತಗೊಂತೀನಿ. 7 ಗೆ ನಾನು ರೌಂಡ್ ಮಾಡ್ತೀನಿ. ರೌಂಡ್ ಅಂದ್ರೆ ಪಿವೋಟ್. ನೆಕ್ಸ್ಟ್ ಪಿವೋಟ್ ತಗೊಂಡಾದ್ಮೇಲೆ ಸೊ ಮೊದಲನೇ ಎಲಿಮೆಂಟ್ ಅದು ಅದೇ ಪಿವೋಟ್. ಸೊ ಅದನ್ನ ಏನಂತ ಕರಿತೀನಿ? ಸ್ಟಾರ್ಟ್ ಅಂತ ಕರಿತೀನಿ. ಏನೋ ಸ್ಟಾರ್ಟ್. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇರುವಂತ ಎಲಿಮೆಂಟ್ ಅನ್ನ ನಾನು ಏನಂತ ಕರಿತೀನಿ? ಎಂಡ್. ಸ್ಟಾರ್ಟ್ ಆಯ್ತು, ಎಂಡ್ ಆಯ್ತು. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ನಾನು 7 ಅನ್ನ ಇಟ್ಕೊಂಡು ಪಕ್ಕಕ್ಕೆ ರೈಟ್ ಸೈಡ್ಗೆ ನೋಡ್ತಾ ಹೋಗ್ಬೇಕು. ಎಂಡ್ ಅಲ್ಲಿ ಏನ್ ಮಾಡಬೇಕು? ಲೆಫ್ಟ್ ಸೈಡ್ಗೆ ನೋಡ್ತಾ ಬರಬೇಕು. ಸೊ ನಾನು ಎಲ್ಲಿ ಸ್ಟಾಪ್ ಮಾಡಬೇಕು ಅಂದ್ರೆ ಗ್ರೇಟರ್ ದ್ಯಾನ್ ಪಿವೋಟ್. ಅಂದ್ರೆ ನಾನು 7 ಇದೆ, 7 ಇಂದ ಈ ಕಡೆ ಬರ್ತೀನಿ, ನೆಕ್ಸ್ಟ್ ಈ ಕಡೆ ಬರ್ತೀನಿ. ಈ ತರ ಬರ್ಬೇಕಾದ್ರೆ ನಾನು ಎಲ್ಲಿ ಸ್ಟಾಪ್ ಮಾಡಬೇಕು? ಇಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಪಿವೋಟ್ ವ್ಯಾಲ್ಯೂ 7. ಸೊ 10 ಈಸ್ ಗ್ರೇಟರ್ ದ್ಯಾನ್ 7. ಸೊ ನಾನೇನ್ ಮಾಡಬೇಕು? ಇಲ್ಲಿ ನಾನು ಸ್ಟಾಪ್ ಮಾಡಬೇಕು. ಅದೇ ರೀತಿ ಎಂಡ್ ಅನ್ನ ಎಲ್ಲಿ ಸ್ಟಾಪ್ ಮಾಡಬೇಕು? ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಸೊ 7 ಇದೆ. ಸೊ 7 ಇರೋದ್ರಿಂದ 7 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಹೌದು, ಯಾಕಂದ್ರೆ 7 ಈಸ್ ಈಕ್ವಲ್ ಟು 7 ಈಕ್ವಲ್ ಆಗಿರ್ಬೋದು, ಇಲ್ಲ ಆ ಪಿವೋಟ್ ವ್ಯಾಲ್ಯೂಗಿಂತ ಕಡಿಮೆ ಇರುವಂತಹ ವ್ಯಾಲ್ಯೂನಾರು ಆಗಿರ್ಬೋದು. ಸೊ ಇವಾಗ ಏನಾಗುತ್ತೆ, ನನ್ನ ಸ್ಟಾರ್ಟ್ ಇಲ್ಲಿತ್ತು. ಸೊ ಸ್ಟಾರ್ಟ್ ಇಲ್ಲಿದ್ದೇನಾಯ್ತು? ಸೊ ನೆಕ್ಸ್ಟ್ ನೋಡ್ತೀನಿ. ನೆಕ್ಸ್ಟ್ ನೋಡಿದಾಗ ಏನಾಯ್ತು? 7 ಈಸ್ ಲೆಸ್ ದೆನ್ 6. ನನಗೇನು ಬೇಕು? ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ ಇಲ್ಲ 7. ಸೊ ನೆಕ್ಸ್ಟ್ ಮತ್ತೆ ಹೋಗ್ತೀನಿ. ನೆಕ್ಸ್ಟ್ ಎಲಿಮೆಂಟ್ ನಾನು ನೋಡಿದಾಗ ಏನಾಯ್ತು? 7 ಈಸ್ ಲೆಸ್ ದೆನ್ 10. ಅಂದ್ರೆ 10 ಗ್ರೇಟರ್ ಆಗಿದೆ, ಪಿವೋಟ್ ಗಿಂತ ದೊಡ್ಡ ವ್ಯಾಲ್ಯೂ. ಸೊ ಏನಾಯ್ತು? ನನ್ನ ಸ್ಟಾರ್ಟ್ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ಸ್ಟಾರ್ಟ್ ಏನಾಗುತ್ತೆ ನಂದು? ಇಲ್ಲಿ ಬಂದು ನಿಂತ್ಕೊಂಡು ಸ್ಟಾರ್ಟ್. ನೆಕ್ಸ್ಟ್ ಎಂಡ್ ನೋಡ್ತಾ ಹೋದ್ರೆ ಎಂಡ್ ನನ್ನ ಪಿವೋಟ್ ವ್ಯಾಲ್ಯೂ ಏನು? ಪಿವೋಟ್ ಇಸ್ ಈಕ್ವಲ್ ಟು 7. ಸೊ ಪಿವೋಟ್ 7 ಇರೋದ್ರಿಂದ 7 ಇಸ್ ಈಕ್ವಲ್ ಟು 7 ಈಕ್ವಲ್ ಇರಬೇಕು, ಇಲ್ಲ ಲೆಸ್ ದೆನ್ ಇರಬೇಕು. ಸೊ 7 ಇದೆ. ಸೊ 7 ಇಸ್ ಈಕ್ವಲ್ ಟು 7. ಸೊ ನನ್ನ ಎಂಡ್ ವ್ಯಾಲ್ಯೂ ಅದೇ ಆಗಿರುತ್ತೆ. ಸೊ ಇವಾಗ ಏನ್ ಮಾಡಬೇಕು? ಸ್ಟಾರ್ಟ್ ಮತ್ತೆ ಎಂಡ್ ಏನಿದೆ ಅದನ್ನ ಸ್ವಾಪ್ ಮಾಡಿ. ಸೊ 7 ಇನ್ನು ಉಳಿದಿರುವಂತದ್ದು ಸೇಮ್ ಇರುತ್ತೆ. 7 6 10 5 9 2 15 7 ಈ ರೀತಿ ಇತ್ತಲ್ವಾ? ಸೊ ಎಂಡ್ ಅನ್ನ ಮತ್ತೆ ಸ್ಟಾರ್ಟ್ ಅನ್ನ ಸ್ವಾಪ್ ಮಾಡಿದಾಗ ಏನಾಗುತ್ತೆ? ಎಂಡ್ ವ್ಯಾಲ್ಯೂ ಏನೋ 7. ಸೊ 7 ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಎಂಡ್ ವ್ಯಾಲ್ಯೂ ಏನೋ 10 ಎಲ್ಲಿಗೆ ಹೋಯ್ತು? ಇಲ್ಲಿಗೆ ಹೋಯ್ತು. ಸ್ಟಾರ್ಟ್ ಅಲ್ಲಿ ಇದ್ದಿದ್ದು ಎಂಡ್ಗೆ ಸ್ವಾಪ್ ಆಯ್ತು. ಸೊ ಇವಾಗ ಪಾಯಿಂಟರ್ ಅಲ್ಲೇ ಇರಬೇಕು. ಸೊ ಪಾಯಿಂಟರ್ ನಂದು ಸ್ಟಾರ್ಟ್ ಇಲ್ಲಿದೆ ಮತ್ತೆ ಎಂಡ್ ಎಲ್ಲಿದೆ? ಇಲ್ಲಿದೆ. ನೆಕ್ಸ್ಟ್ ಏನ್ ಮಾಡಬೇಕು? ನೆಕ್ಸ್ಟ್ ಸೇಮ್ ಪ್ರೋಸೆಸ್. ಸೊ 7 ಇಂದ ನೋಡ್ತಾ ಹೋದ್ರೆ ಏನಾಗಿರ್ಬೇಕು? ಗ್ರೇಟರ್ ದೆನ್ 7 ಆಗಿರ್ಬೇಕು, ಯಾಕಂದ್ರೆ ಪಿವೋಟ್ 7. ಸೊ 5 ಈಸ್ ಗ್ರೇಟರ್ ದೆನ್ 7 ಇಲ್ಲ. ನೆಕ್ಸ್ಟ್ ಏನ್ ಮಾಡಬೇಕು? ನೆಕ್ಸ್ಟ್ ಎಲಿಮೆಂಟ್ ನ ನೋಡಿ. 9 ಈಸ್ ಗ್ರೇಟರ್ ದೆನ್ 7. ಸೊ ಏನ್ ಮಾಡಬೇಕು? ನನ್ನ ಸ್ಟಾರ್ಟ್ ನ ಇಲ್ಲಿ ಸ್ಟಾಪ್ ಮಾಡಬೇಕು. ಸೊ ಸ್ಟಾರ್ಟ್ ಎಲ್ಲಿ ಸ್ಟಾಪ್ ಆಯ್ತು? 9th ಪ್ಲೇಸ್ ಅಲ್ಲಿ ಶುರು ಆಯ್ತು. ನೆಕ್ಸ್ಟ್ ಎಂಡ್ ನ ನೋಡ್ತಾ ಬನ್ನಿ. ಎಂಡ್ ಏನಾಗಿರ್ಬೇಕು? ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ವ್ಯಾಲ್ಯೂ ಏನು? 7. ಸೊ 15 7 ಗಿಂತ ಚಿಕ್ಕದ ದೊಡ್ಡದು. ಸೊ ಏನ್ ಮಾಡಬೇಕು? ನೆಕ್ಸ್ಟ್ ಬರಬೇಕು. ನೆಕ್ಸ್ಟ್ ಏನಿದೆ? 2. ಸೊ 2 ಈಸ್ ಲೆಸ್ ದೆನ್ 7. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇರಬೇಕು. ಸೊ 2 ಈಸ್ ಲೆಸ್ ದೆನ್ 7. 2 ಲೆಸ್ ದೆನ್ 7. ಸೊ ಏನ್ ಮಾಡ್ತೀನಿ? ಎಂಡ್ ನ ಇಲ್ಲಿಗೆ ತಗೊಂಡು ಬಂದು ನಿಲ್ಲಿಸ್ತೀನಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಸ್ಟಾರ್ಟ್ ಮತ್ತೆ ಎಂಡ್ ನ ಎರಡನ್ನು ಕೂಡ ಸ್ವಾಪ್ ಮಾಡಬೇಕು. ಸೊ ಸ್ವಾಪ್ ಮಾಡಾದ್ಮೇಲೆ 7 6 7 5 ನೋಡಿ 2 ಎಂಡ್ ಅಲ್ಲಿ ಇತ್ತು, ಅದು ಸ್ಟಾರ್ಟ್ ಗೆ ಬಂತು. ಅಂದ್ರೆ 2
15 ಮತ್ತೆ 10. ಸೊ ಇವಾಗ ಏನಾಯ್ತು, ನನ್ನ ಸ್ಟಾರ್ಟ್ ವ್ಯಾಲ್ಯೂ ಇಲ್ಲೇ ಇತ್ತು ಮತ್ತೆ ಎಂಡ್ ಇಲ್ಲಿದೆ. ಸೊ ಇವಾಗ ಮೇಜರ್ ಸ್ಟೆಪ್ ಬರುತ್ತೆ ಇವಾಗ. ಸೊ ಏನು, ಇವಾಗ ಸ್ಟಾರ್ಟ್ ಇಲ್ಲಿದೆ. ನೆಕ್ಸ್ಟ್ ಸ್ಟಾರ್ಟ್ನ ನಾನು ಏನು ಮಾಡಬೇಕು, ಗ್ರೇಟರ್ ದೆನ್ 7, ಯಾಕಂದ್ರೆ ಪಿವೋಟ್ ವ್ಯಾಲ್ಯೂ 7 ಇದೆ. ಸೊ ನೆಕ್ಸ್ಟ್ ನಾನು ಜಂಪ್ ಮಾಡಿದಾಗ ಏನಾಯಿತು, ಜಂಪ್ ಮಾಡಿದಾಗ ವ್ಯಾಲ್ಯೂ 9 ಈಸ್ ಗ್ರೇಟರ್ ದೆನ್ ಪಿವೋಟ್. ಸೊ ನಂದೇನಾಯಿತು, ಸ್ಟಾರ್ಟ್ ಇಲ್ಲಿ ಬಂದು ನಿಂತ್ಕೊಂತು ಸ್ಟಾರ್ಟ್. ಆದರೆ ಇವಾಗ ಎಂಡ್ ಏನಾಗುತ್ತೆ, ಎಂಡ್ ಏನಾಗಿರ್ಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಸೊ ಇಲ್ಲಿ 9 ಅಲ್ಲಿ ಎಂಡ್ ಇತ್ತು. ಸೊ 9 ಅಲ್ಲಿ ಎಂಡ್ ಇದ್ದಿದ್ದೇನಾಯಿತು, 2 ಒಂದು ಸ್ಟೆಪ್ ಈ ಕಡೆ ಜಂಪ್ ಆದಾಗ ಏನಾಯಿತು, 2 ಸಿಕ್ತು. 2 ಈಸ್ ಲೆಸ್ ದೆನ್ 7. ಸೊ ಏನಾಯಿತು, ಎಂಡ್ ಇಲ್ಲಿಗೆ ಬಂದು ನಿಂತ್ಕೊಂತು ಎಂಡ್. ಸೊ ಇವಾಗ ನಾವೇನು ಮಾಡ್ತಿದ್ವು, ಉಳಿದಿದ್ದ ಸ್ಟೆಪ್ಪಲ್ಲಿ ಸ್ಟಾರ್ಟ್ ಮತ್ತು ಎಂಡನ್ನು ನಾವು ಸ್ವ್ಯಾಪ್ ಮಾಡ್ತಾ ಇದ್ವು. ಆದರೆ ಈ ಸ್ಟೆಪ್ಪಲ್ಲಿ ನಾವು ಸ್ವ್ಯಾಪ್ ಮಾಡೋಂಗಿಲ್ಲ, ಯಾಕಂದರೆ ಸ್ಟಾರ್ಟ್ ಮತ್ತು ಎಂಡ್ ಎರಡು ಕೂಡ ಕ್ರಾಸ್ ಆದವು. ಸ್ಟಾರ್ಟ್ ಮತ್ತು ಎಂಡ್ ಎರಡು ಕೂಡ ಕ್ರಾಸ್ ಆದವು. ಸೊ ಕ್ರಾಸ್ ಆದಾಗ ಏನು ಮಾಡಬೇಕು ಅಂದರೆ, ಈ ಎಂಡ್ ವ್ಯಾಲ್ಯೂ ಏನಿದೆ, ಈ ಎಂಡ್ ವ್ಯಾಲ್ಯೂನ ಸ್ಟಾರ್ಟಿಂಗ್ ಪಿವೋಟ್ ಜಾಗಕ್ಕೆ ಬರಬೇಕು. ಎಂಡ್ ವ್ಯಾಲ್ಯೂನ ಪಿವೋಟ್ ಜಾಗಕ್ಕೆ ಬರೀಬೇಕು. ಸೊ ಅವಾಗ ಏನಾಗುತ್ತೆ, 2 6 7 5 7 9 15 10. ಸೊ ಈ 7 ಏನಾಯಿತು, ಫಸ್ಟ್ ಪ್ಲೇಸಲ್ಲಿ ಇತ್ತು, ಅಲ್ಲಿಗೆ ಹೋಯ್ತು. ಇವಾಗ ಇದು ನಂದು ಪಿವೋಟ್ ಅಲ್ವಾ. ಸೊ ಇವಾಗ ಒಂದು ಸ್ಟೆಪ್ ಮುಗೀತು. ಇವಾಗ ಏನು ಮಾಡಬೇಕು, ಎರಡು ಭಾಗಗಳನ್ನಾಗಿ ಮಾಡ್ಕೋಬೇಕು. 9 15 10. 7ಗಿನ್ನ ಗ್ರೇಟರ್ ಇರೋವೆಲ್ಲ ಬಲಗಡೆ ಸೈಡ್ ಇದೆ. ನೆಕ್ಸ್ಟ್ 2 6 7 5. 7ಗಿನ್ನ ಚಿಕ್ಕದು ಅಥವಾ ಅದಕ್ಕೆ ಈಕ್ವಲ್ ಆಗಿರೋದೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ. ಇವಾಗ ಏನು ಮಾಡಿ, ಸಿಂಪಲ್ ಸೇಮ್ ಇದೇ ಥರ ಇದನ್ನು ಕೂಡ ಪಿವೋಟ್ ಅಂದ್ಕೊಳ್ಳಿ, ಇದೇ ಸ್ಟೆಪ್ಪನ್ನ ಫಾಲೋ ಮಾಡಿ. ನೆಕ್ಸ್ಟ್ ಇದನ್ನ ಪಿವೋಟ್ ಅಂದ್ಕೊಳ್ಳಿ, ಸೇಮ್ ಸ್ಟೆಪ್ ನಾನು ಏನು ಹೇಳ್ಕೊಟ್ಟಿದ್ದೆ ಅದನ್ನೇ ಫಾಲೋ ಮಾಡಬೇಕು. ಏನು ಮಾಡಬೇಕು, ಫಸ್ಟ್ ಸ್ಟಾರ್ಟ್ ಮತ್ತು ಎಂಡನ್ನು ಮಾಡ್ತಾ ಹೋಗಬೇಕು. ಸ್ಟಾರ್ಟಲ್ಲಿ ಗ್ರೇಟರ್ ದೆನ್ ಪಿವೋಟ್ ಬಂದರೆ ನಿಲ್ಲಿಸಬೇಕು. ಎಂಡ್ ಮಾಡಬೇಕಾದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ಆದಾಗ ನಿಲ್ಲಿಸಬೇಕು. ನಿಲ್ಲಿಸಿ ಸ್ವ್ಯಾಪ್ ಮಾಡಬೇಕು. ಅದೇ ಏನಾದರೂ ಎಂಡ್ ಮತ್ತು ಸ್ಟಾರ್ಟಿಂಗ್ ಎರಡು ಕೂಡ ಕ್ರಾಸ್ ಆದರೆ ಅವಾಗ ಏನು ಮಾಡಬೇಕು, ಎಂಡಲ್ಲಿರುವಂತಹ ವ್ಯಾಲ್ಯೂನ ಪಿವೋಟ್ ಜಾಗಕ್ಕೆ ಬರೀಬೇಕು. ಪಿವೋಟ್ ಜಾಗದಲ್ಲಿರೋದನ್ನ ಎಂಡಿಗೆ ಬರೀಬೇಕು. ಅವಾಗ ಏನಾಯಿತು, ಪಿವೋಟ್ಗಿನ್ನ ಜಾಸ್ತಿ ಇರುವಂಥ ವ್ಯಾಲ್ಯೂ ಆ ಕಡೆ ರೈಟ್ ಹ್ಯಾಂಡ್ ಸೈಡಲ್ಲಿ ಬರುತ್ತೆ, ಪಿವೋಟ್ಗಿನ್ನ ಕಡಿಮೆ ಇರುವಂಥ ವ್ಯಾಲ್ಯೂ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರುತ್ತೆ. ಸೊ ಸೇಮ್ ಸ್ಟೆಪ್ಸ್ನ ಇವಕ್ಕೂ ಅಪ್ಲೈ ಮಾಡಿದ್ರೆ ಫೈನಲ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಫೈನಲ್ ವ್ಯಾಲ್ಯೂ ಏನು ಅಂತ ಕಮೆಂಟ್ ಮಾಡಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.